ಸಿಎಂ ಸಿದ್ದರಾಮಯ್ಯನವರಿಗೆ ಗಂಡಸ್ತನವಿದ್ರೆ ಪದೇ ಪದೇ ಖ್ಯಾತಿ ತೆಗಿತಾ ಇದ್ದ ಎಂಇಎಸ್ ಅನ್ನ ನಿಷೇಧ ಮಾಡಲಿ ಅಂತ ಬೆಳಗಾವಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸಿಎಂಗೆ ಸವಾಲು ಹಾಕಿದ್ರು. ಎಳ್ಳೂರು ವಿಚಾರವಾಗಿ ಎಂಇಎಸ್ ಪುನಃ ಖ್ಯಾತಿ ತೆಗಿತಾ ಇದೆ. ಮಹಾಜನ್ ವರದಿಯಂತೆ ಬೆಳಗಾವಿ ಎಳ್ಳೂರು ಕರ್ನಾಟಕದ ಭಾಗ. ಆದ್ರೂ ಎಂಇಎಸ್ ಖ್ಯಾತಿ ತೆಗಿತಾ ಇದೆ. ಸರ್ಕಾರ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ಸಿದ್ದರಾಮಯ್ಯನವರು ಗಂಡಸರಾಗಿದ್ದರೆ ಫಸ್ಟು ಎಂಇಎಸ್ ನಿಷೇಧಿಸಿ ಅಂತ ಹೇಳ್ತೀನಿ. ನಿಷೇಧಿಸಿ. ನೀವು ಕನ್ನಡದ ಗಂಡು ಮಗ ಆಗಿದ್ದರೆ, ಕನ್ನಡದ ಕಳಕಳಿ ಇದ್ದರೆ ಸಿದ್ದರಾಮಯ್ಯನವರೇ ನೀವು ಮೊದಲು ನಿಷೇಧಿಸಿ. ಇಲ್ಲ ಅಂದರೆ ಅವರ ಎಲ್ಲ ಪುಂಡಾಟಿಕೆಗೆ ನಿಮ್ಮ ಸರ್ಕಾರವೇ ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಕನ್ನಡದ ಅಭಿಮಾನ ಕಳಕಳಿ ಇದೆ ಅಂತೇಳಿ ನಾವು ಸಿದ್ದರಾಮಯ್ಯನವ್ರನ್ನ ಕನ್ನಡದ ಒಬ್ಬ ಮುಖ್ಯಮಂತ್ರಿ, ಅಪ್ಪಟ ಕನ್ನಡದ ಕಳಕಳಿ ಇರುವ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡ್ಬಂದಿದ್ದೀವಿ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಅವರ ಕನ್ನಡೀಕರಣ ಕನ್ನಡತನವನ್ನು ತೋರಿಸ್ಬೇಕಾದ್ರೆ ಈಗ ಒಳ್ಳೆ ಕಾಲಾವಕಾಶ ಕೂಡ ಬಂದಿದೆ. ಸಿದ್ದರಾಮಯ್ಯನವರೇ ನಿಮ್ಮ ಕನ್ನಡದ ಗಂಡಸ್ತನವನ್ನು ಪ್ರದರ್ಶನ ಮಾಡಿ ಅಂತ ಹೇಳ್ತೀನಿ.